ಪರಿಮಳ ಘಮ 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 ಪರಿಮಳ ಬರ್ತಾ ಇದೆ. ಇವನೇ ಹಸಿ ಕಸ. ನನಗಿಂತ ಎಷ್ಟೋ ವರ್ಷಗಳ ಮುಂಚೆ ನೀನು ಈ ಭೂಮಿಯಲ್ಲಿ ಜನ್ಮ ತಾಳಿದ್ದಿ. ಆದ್ರೆ ನಿನ್ನಿಂದಾಗಿ ಏನಾದ್ರೂ ತೊಂದರೆ ಆಗಿಲ್ಲ? ನನ್ನಷ್ಟಕ್ಕೆ ನಾನು ತಪ್ಪಾಗಿದ್ದೆ. ಮಣ್ಣಿನಲ್ಲಿ ನಿಂತು ಮಣ್ಣಾಗಿ ಹೋಗ್ತಾ ಇದ್ದಿ. ಆದ್ರೆ ನಿನ್ನಿಂದ ತೊಂದರೆ ಶುರುವಾದದ್ದು ಯಾವಾಗ? ನನ್ನನ್ನು ಮತ್ತು ನಿನ್ನನ್ನು ಜೊತೆಯಾಗಿ ಸೇರಿಸಿದ ಮೇಲೆ. ಹಾಗೆ ಮಾಡಿದ್ದು ಯಾರು? ಈ ಮನುಷ್ಯರೇ. ಈ ಮನುಷ್ಯರು ಮೊದಲನೇದಾಗಿ ಏನ್ ಮಾಡಿದ್ರು? ಹಸಿ ಕಸ ಒಣ ಕಸವನ್ನು ಒಟ್ಟು ಮಾಡಿದ್ರು, ಮಣ್ಣಿನೊಳಗೆ ಹೂತಾಕಿದ್ರು. ನಮ್ಮ ಕಥೆ ಮುಗಿದದ? ಇಲ್ಲ, ಶುರುವಾಗುವುದೇ ಅಲ್ಲಿಂದ. ಏನ್ ಮಾಡಿದ್ವಿ ನಾವು? ಬ್ಲೀಚಿಂಗ್ ಅನ್ನುವಂತಹ ದ್ರಾವಣ ಆಗ್ತೇವೆ, ಭೂಮಿ ಆಳವನ್ನು ಸೇರ್ತೇವೆ. ಭೂಮಿ ಆಳದಲ್ಲಿ ಕಸವನ್ನು ಹಸಿ ಕಸ ಒಣ ಕಸ ಎಲ್ಲವನ್ನು ಒಟ್ಟು ಮಾಡಿ ರಸ್ತೆ ಬದಿಯಲ್ಲಿ ಬಿಸಾಡ್ತಾರೆ. ಏನಾಗ್ತದೆ ಪರಿಣಾಮವಾಗಿ? ಅಲ್ಲಿ ಮತ್ತೆ ಮಳೆ ಬಂದಾಗ ಮಳೆ ನೀರಿನ ಜೊತೆ ಕಚ್ಚಿಕೊಂಡು ಹೋಗ್ತೇವೆ. ಎಲ್ಲಿ ಸೇರ್ತೇವೆ? ಎಲ್ಲಿಗೆ? ತೋಡಿಗೆ. ತೋಡಿನಿಂದ ನದಿಗೆ, ನದಿಯಿಂದ ಸಮುದ್ರಕ್ಕೆ, ಸಮುದ್ರದಿಂದ ಸಾಗರಕ್ಕೆ. ಸಾಗರದಲ್ಲಿ ಎಂತುಂಟು? ಏನುಂಟು? ಮೀನುಗಳು, ಜಲಚರ ಜೀವಿಗಳು. ನಾವು ಸಾಗರವನ್ನು ಸೇರಿದ ತಕ್ಷಣ ಜಲದಲ್ಲಿರುವಂತಹ ಜಲಚರ ಜೀವಿಗಳು ನಮ್ಮನ್ನು ತಿನ್ನುತ್ತವೆ. ಅವುಗಳಿಗೆ ರೋಗ ಬರ್ತದೆ. ಅಲ್ಲಿ ಮನುಷ್ಯರೇ ಮಾಡ್ತಾರೆ, ಅವುಗಳನ್ನು ತಿಂತಾರೆ. ಅವರು ತಿನ್ನುವುದನ್ನು ಅವರು ನುಗ್ಗುದು. ಆ ಜಲಚರ ಜೀವಿಗಳನ್ನು ತಿಂತಾರೆ. ತನ್ಮೂಲಕ ನಮ್ಮನ್ನು ಅವರ ದೇಹದೊಳಗೆ ಬರಮಾಡಿಕೊಂಡು ಈ ಮೂಲಕ ಮನುಷ್ಯರೇ ನಾಶದ. ಒಂದು ವಿಚಾರ ಉಂಟಲ್ಲ, ಈ ಹುಡುಗ ಇದ್ದಾನಲ್ಲ, ಅವ ಹೇಳ್ತಾ ಇದ್ದಾನೆ ನಾನು ಶುದ್ಧ ತರಕಾರಿ, ನಾನು ಮಾಂಸಾಹಾರ ಮುಟ್ಟುವುದಿಲ್ಲ ಅಂತ. ನೋಡು, ಈ ಹುಡುಗಿ ಕೂಡ ಅದನ್ನೇ ಹೇಳಿದ್ದು. ಈಗ ತರಕಾರಿ ಮೀನು ತಿನ್ನುವುದಿಲ್ಲ, ಸಸ್ಯಾಹಾರಿಗಳು. ನಾನೊಂದು ವಿಷಯ ಕೇಳ್ತೇನೆ. ಈ ಪ್ರಪಂಚದಲ್ಲಿ ಉಪ್ಪು ತಿನ್ನದವರು ಯಾರಾದ್ರೂ ಇದ್ದಾರಾ? ಇಲ್ಲ. ಸಸ್ಯಾಹಾರಿ ಮಾಂಸಾಹಾರಿ ಉಪ್ಪು ತಿಂತಾರಲ್ಲ, ತಿಂತಾರೆ. ಉಪ್ಪು ಎಲ್ಲಿಂದ ಬರುದು? ಅದೇ ಸಮುದ್ರದಿಂದ, ಅದೇ ಕಲುಷಿತಗೊಂಡ ಸಮುದ್ರದಿಂದ ಅಲ್ವಾ? ಇನ್ನು ಕೆಲವು ಸಿಂಗಿಗಳಿದ್ದಾರೆ, ಏನು ಮಾಡ್ತಾರೆ? ಪ್ಲಾಸ್ಟಿಕ್ ಅನ್ನು ನಾಶ ಮಾಡ್ತೇವೆ ಅಂತ ಹೇಳಿ ಮನೆ ಬದಿಯಲ್ಲಿ, ಅಂಗಡಿ ಬದಿಯಲ್ಲಿ, ಬಸ್ ಸ್ಟ್ಯಾಂಡ್ ಬದಿಯಲ್ಲಿ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ಇದರಿಂದ ಪ್ಲಾಸ್ಟಿಕ್ ನಾಶ ಆಗ್ತದ? ಅವರ ತಲೆಯಲ್ಲಿ ಪ್ಲಾಸ್ಟಿಕ್ ಎಲ್ಲ ನಾಶ ಆಗಿ ಸರ್ವನಾಶ ಆಯಿತು ಅಂತ ಅವರ ತಲೆಯಲ್ಲಿ ಹೋಗ್ತಿರ್ತದೆ. ಅದಕ್ಕೆ ಅವರನ್ನು ಬುದ್ಧಿಜೀವಿಗಳು ಅಂತ ಹೇಳಿದ್ದು. ಪ್ಲಾಸ್ಟಿಕ್ ನಾಶ ಆಗಿ ಆಗುವುದಿಲ್ಲ. ಪ್ಲಾಸ್ಟಿಕ್ ಅನ್ನು ಹೊತ್ತಿಸಿದ ತಕ್ಷಣ ಏನಾಗ್ತದೆ? ಕಾರ್ಬನ್ ಮೊನಾಕ್ಸೈಡ್ ಆಗಿ ಹೊರಗೆ ಬರ್ತದೆ. ಪರಿಸರದಲ್ಲಿರುವಂತಹ ಗಾಳಿಯನ್ನು ಸೇರಿಕೊಳ್ತೇವೆ. ತನ್ಮೂಲಕ ಮನುಷ್ಯರು ಉಸಿರಾಡುವಾಗ ಮನುಷ್ಯರ ದೇಹವನ್ನು ಸೇರಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಅಂತೇವೆ. ಅಷ್ಟೇ ಅಲ್ಲ, ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು ತಡೆ ಹಿಡಿದು ಬೆಳಕನ್ನು ಭೂಮಿಗೆ ಕಳಿಸುವುದು ಯಾರು? ಓಝೋನ್ ಪದರ. ಈ ಪ್ಲಾಸ್ಟಿಕ್ ಅನ್ನು ಸುಡುವ ಕಾರಣದಿಂದಾಗಿ ವಿಷಕಾರಿಯಾಗಿ ಹೊರಗೆ ಬಂದು ಓಝೋನ್ ಪದರವನ್ನು ದಿನೇ ದಿನೇ ಸ್ವಲ್ಪ ಸ್ವಲ್ಪವೇ ತೂತು ಮಾಡ್ತಾ ಇದೆ. ಇದರಿಂದಾಗಿ ಏನಾಗ್ತದೆ? ನೇರಳಾತೀತ ಕಿರಣಗಳು ನೇರವಾಗಿ ಮನುಷ್ಯರ ಚರ್ಮವನ್ನು ಹೊಕ್ಕಿ ಚರ್ಮ ರೋಗಗಳು ಬರ್ತವೆ. ಭೂಮಿಯ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಉಂಟು. ಮನುಷ್ಯರು ಏನು ಹೇಳ್ತಾ ಇದ್ದಾರೆ? ಇದಕ್ಕೆ ಕಾರಣ ಯಾರು? ಇದೇ ಮನುಷ್ಯರು. ಆದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ತಾರ? ಇಲ್ಲ. 100 ರೂಪಾಯಿಯನ್ನು ಆದರೆ ಈ ಮನುಷ್ಯರನ್ನು ಸುಮ್ಮನೆ ಬಿಡ್ಬೋದಾ? ಬಿಡಲೇ ಕೂಡದು. ಏನು ಮಾಡೋಣ? ಇಲ್ಲಿ ಹೇಗೆ ಪರಿಸ್ಥಿತಿ ಅಂತ ನೋಡಿಕೊಂಡು ಇಲ್ಲಿಂದ ಮತ್ತೊಂದು ಕಡೆ ಆಡಿಸೋಣ. ಇಲ್ಲಿ ಮತ್ತೆ ಪರಿಸ್ಥಿತಿ ದುಗ್ಗುಣಗೊಂಡ್ರೆ ನಮ್ಮ ಪ್ರಭಾವ ಇಲ್ಲಿ ತೋರೋಣ. ಬಾಂದೆ. ಹೌದು.